ನಮಸ್ಕಾರ ನನ್ನ ಕನ್ನಡದ ಅಕ್ಕ ತಂಗಿಯರೇ. ಇವತ್ತ ಸೌಂದರ್ಯದೊಳಗನ 1 ನಂಬರ್ ಟಿಪ್ಸ್ 2 ಟಿಪ್ಸ್ ತಂದೆ ನೋಡ್ರ. ಅತ್ಯಂತ ಉಪಯುಕ್ತ. ಸೌಂದರ್ಯಕ್ಕಂತೂ ಮೇನ್ ಇದ ಇರ್ಬೇಕು ಮನುಷ್ಯಾಗ. ನಾವು ಕರ್ಗಿರುವಲ್ಲಿವು, ಬೆಳಗಿರುವಲ್ಲಿವು, ಗಿಡ್ಡಿರುವಲ್ಲಿವು, ಎತ್ತರಿರುವಲ್ಲಿ ಏನು ಹೇಳು, ತಲೆಯೊಳಗೆ ಕೂದ್ಲ. ಎಲ್ಲರಿಗೂ ಉಳ್ದದ್ದೇನಾದ್ರೂ ಟೆನ್ಷನ್ ಆಗುದಿಲ್ಲ. ತಲೆಯೊಳಗಿನ ಕೂದ್ಲು ಉದ್ರಾಕತ್ರ, ಹೋಗಾಕತ್ರ, ಬಿಳಿ ಆಗಾಕತ್ರ ಟೆನ್ಷನ್ ಆಗುದು ಯಾರಿಗಾದ್ರೂ. ಅದಕ್ಕೆ ಹೆಣ್ಮಕ್ಳಿಗಾತು, ಗಂಡು ಮಕ್ಳಿಗಾತು, ದೊಡ್ಡವ್ರಿಗಾತು, ಸಣ್ಣವ್ರಿಗಾತು ಅತ್ಯಂತ ಮಹತ್ವ ಅಂದ್ರೆ ಸೌಂದರ್ಯಕ್ಕೆ ಮಹತ್ವ ಅಂದ್ರೆ ಮುಖಕ್ಕೆ ಮೆರಗಂದ್ರೆ ಮನುಷ್ಯನಿಗೆ ಕೂದ್ಲನ. ಅದಕ್ಕೆ ಇವತ್ತ ಕೂದಲ ಬಗ್ಗೆ ಟಿಪ್ಸ್ ತಂದನ. ಈಗ ಎಲ್ಲಾರ ಕೂದಲ ಭಾಳ ಉದ್ರಾಗ್ತಾವ. ಅದ್ರ ಸಲುವಾಗಿ ಪ್ರತಿಯೊಬ್ಬರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆಯಿಲ್ ತರಿಸ್ತೀರಿ, ಹೌದಿಲ್ಲ? ಮತ್ತು ಆಯಿಲ್ ತರಿಸಿ ಹಚ್ಕೋತೀರಿ. ಅದರಿಂದ ಏನು ಪರಿಣಾಮ ಆಗಂಗಿಲ್ಲ. ಪರಿಣಾಮ ಆಗೋದು ಬಿಡ್ಲಿ, ಒಂದೊಂದು ಆಯಿಲ್ ಅಂತೂ ಮತ್ತಿಷ್ಟು ಕೂದಲು ಉದುರಿಸ್ತಾವ. ಅದಕ್ಕೆ ಈಗ ನಾನು 2 ಆಯುರ್ವೇದದ್ದು 2 ಚಲೋ ಟಿಪ್ಸ್ ತಂದೇನಿ. ನೋಡ್ರಿ, ನೀವು ಮಾಡ್ರಿ, ಚಲೋ ಐತಿ ಹೇಳಿ. 1ನೇ ಟಿಪ್ಸ್ ಹೇಳ್ತಾನೆ ನೋಡ್ರಿ. ಅಗಸೆ ಬೀಜ ಅಥವಾ ಅಗಸಿ ಅಂತೀರಿ. ಅಗಸಿ ಕಾಳು ಅಂದ್ರಿ. ಒಟ್ಟು ಅಗಸಿ ಅಂದ್ರೆ ಎಲ್ಲ ಶಾಪ್ನ್ಯಾಗೂ ಸಿಗ್ತಾವೆ. ಕಿರಾಣಿ ಶಾಪ್ನ್ಯಾಗ, ಕಿರಾಣಿ ಮಾಲ್ನ್ಯಾಗ ಸಿಗ್ತಾವು. 5 ಟೀ ಸ್ಪೂನು ಅಗಸೆ ಬೀಜ ತಗೋರಿ. ಎಷ್ಟು? 5 ಟೀ ಸ್ಪೂನು ಅಗಸೆ ಬೀಜ ತಗೋರಿ. ಅದಕ್ಕೆ 6 ಕಪ್ ನೀರು ಹಾಕ್ರಿ. ಹಾಕಿ ಸಣ್ಣ ಉರಿ ಮೇಲೆ ಕೈ ಬಿಡ್ಲಾರ್ದನ ಅದನ್ನು ತಿರುತ್ತಾ ಇರ್ರಿ. ಎಲ್ಲಿ ಮಟ ತಿರುಗಬೇಕಂದ್ರೆ ಅದು ಜಲ್ ಬಿಡಕ್ಕೆ ಪ್ರಾರಂಭ ಆಕೈತಿ. ಅಂದ್ರೆ ಜಿಗಟ್ ಬರಕ್ಕೆ ಪ್ರಾರಂಭ ಆಕೈತಿ. ಆವಾಗ ಅದು ಜಿಗಟ್ ಬಂದಾಗ, ಜಲ್ ಬಂದಾಗ ಉರಿ ಬಂದ್ ಮಾಡ್ರಿ. ಅದು ಬರುತನೂ ಕೈ ಬಿಡಬಾರ್ದ, ಮತ್ತು ಒಟ್ಟ ಬಿಡಬಾರ್ದು, ಮತ್ತು ಜೋರು ಉರಿ ಇಡಬಾರ್ದು. ಸಣ್ಣ ಉರಿ ಮೇಲೆ ಮಾಡ್ಬೇಕದನ್ನು. ಆಮೇಲೆ ಜಲ್ ಬಂದಿಂದ ಉರಿ ಆಫ್ ಮಾಡಿ ಪೂರ್ತಿ ಆರ್ತತ್ಲಾದ ಆರಿದ್ದಿಂದ ಇದು ನೀವು ಸಾಣಿಗೆ, ಚಾ ಸೋಸು ಸಾಣಿಗೆ ಹೊಸಾವು ಅದ್ರೊಳಗೆ ಸೋಸ್ರಿ. ಇಲ್ಲ ಕಾಟನ್ ಚಲೋ, ಪ್ಯೂರ್ ಚಲೋ ಕಾಟನ್ ಬಟ್ಟೆ ಇರ್ತತ್ಲ ಅದ್ರೊಳಗೆ ಸೋಸಿ ಸರಿಯಾಗಿ ಅದೆಲ್ಲ ಜಲ್ ಬರುತ್ತನೂ ಕ್ಲೀನಾಗಿ ಹಿಂಡಿ ತಕ್ಕೋರಿ. ಅದನ್ನು ಎದ್ರೊಳಗೆ ಕಾಜಿನ ಬಾಟಲ್ದೊಳಗೆ ತಗೊಂಡು ಆಮೇಲೆ ಅದನ್ನು ಸ್ವಲ್ಪ ಹಚ್ಕೊಳ್ಳುವಾಗ ಸ್ವಲ್ಪ ಉಗುರು ಬಿಸಿ ಇದ್ದಾಗ ತಲೆ ಕೂದಲಿಗೆ ಹಚ್ಕೋಬೇಕಂದ್ರೆ ಹಿಂಗೆ ಹಚ್ಕೊಳ್ಳೋದಲ್ಲ. ಯಾವುದ ನೀವು ತಲೆ ಕೂದಲಿಗೆ ಅಪ್ಲೈ ಮಾಡೋದಿದ್ರೆ ಹಿಂಗೆ ಮಾಡಿ ಅಂದ್ರೆ ಒಳಗೆ ಬೇರ್ಗಿ ಹಚ್ಕೋಬೇಕು. ಅದನ್ನು ನೀಟಾಗಿ ಎಲ್ಲ ಕಡೆ ಹಚ್ಕೋರಿ. ಆಮೇಲೆ ಲಾಸ್ಟ್ಗೂ ಪೂರ್ತಿ ಆಮೇಲೆ ಉದ್ದ ಕೂದಲಕ್ಕನು ಎಲ್ಲ ಹಚ್ಕೊಂಡು ಅದನ್ನು ಏರಿಸಿ ತುರ್ಬಾ ಕಟ್ಕೊಂಡು ಅರ್ಧ ಗಂಟೆ ಬಿಡ್ರಿ. ಅರ್ಧ ಗಂಟೆ ಬಿಟ್ಟು ಉಗುರು ಬಿಸಿ ನೀರಲ್ಲೇ ಮಾಡ್ಬೇಕು. ಮತ್ತು ಸ್ನಾನ ಭಾಳ ಬಿಸಿ ಇದ್ರೆ ಅದು ಪರಿಣಾಮ ಆಗಂಗಿಲ್ಲ. ಉಗುರು ಬಿಸಿ ನೀರಿನೊಳಗೆ ನೀವು ಸ್ನಾನ ಮಾಡಿರಿ. ಮತ್ತು ಪ್ರತಿ ಸಲದಷ್ಟು ಶಾಂಪೂನು ತೊಗೋಬೇಡ್ರಿ. ಅದನ್ನು ಹಚ್ಕೊಂಡಾಗ ಅರ್ಧ ತೊಗೋರಿ, ಅಂದ್ರೆ ಸ್ವಲ್ಪ ಕಡಿಮೆ ತೊಗೋರಿ. ಶಾಂಪೂ ಭಾಳ ತೊಗೊಂಡ್ರು ಮತ್ತು ಅದರ ಪ್ರಭಾವ ಕಡಿಮೆ ಆಕೈತಿ. ಅದನ್ನು ಹಚ್ಕೊಂಡು ತಲೆ ಕ್ಲೀನಾಗಿ ತೊಳ್ಕೊರಿ. ಇದನ್ನು ವಾರದಾಗ 2 ದಿವಸ ಮಾಡಿ. ಪ್ರತಿ ಸಂಡೇ ಇದನ್ನು ಮಾಡಿಟ್ಕೊರಿ. 1 ವಾರದಾಗ 2 ಬರೆ ಆಕೈತಿ. ಅಂದ್ರೆ ವಾರದಾಗ 2 ಬರೆ ಆಕೈತಲ್ಲ. ಮತ್ತು ನೆಕ್ಸ್ಟ್ ಸಂಡೇ ಬಂದಾಗ ಮತ್ತೆ ಮಾಡಿಟ್ಕೊರಿ. ಭಾಳ ಮಾಡಿಟ್ಕೊಳ್ಳೋದು ಬೇಡ, ಯಾಕಂದ್ರೆ ನೀರೊಳಗೆ ಮಾಡಿರ್ತೇವಲ್ಲ, ಅದು ಸ್ಟಾಕ್ ಇರಬಾರ್ದು. ಅದಕ್ಕೆ ಪ್ರತಿ ಸಂಡೇ ಮಾಡಿರೋದು ನೆಕ್ಸ್ಟ್ ಸಂಡೇ ಮಟ್ಟ 2 ಸರಿ ಆಕೈತಿ. ನಿಮ್ಗೆ ಇದೊಂದು ಟಿಪ್ಸ್ ನೋಡ್ರಿ. ಇದನ್ನು ಮಾಡಿ ನೋಡ್ರಿ, ಚಲೋ ಐತಿ. ಇನ್ನೊಂದು ಟಿಪ್ಸ್ ನೋಡ್ರಿ. ಇನ್ನೊಂದು ಏನಂದ್ರೆ ದಾಸವಾಳ ಹೂವು ಅಂತಿರ್ತಾವೆ, ಗೊತ್ತೈತಲ್ಲ ನಿಮಗೆ? 4 ದಾಸವಾಳ ಹೂವು ತಗೋರಿ. ಆಮೇಲೆ ಒಂದು ಮುಷ್ಟಿ ಆಗುವಷ್ಟು ಅದ್ರದ್ದು ತಪ್ಪಲ ತಗೋರಿ. ತಪ್ಪಲ ಅಂದ್ರೆ ಎಲೆ ತಗೋರಿ. ಕ್ಲೀನಾಗಿ ಎಲೆ ಹೂವು ಅವನ್ನ ತೊಳೀರಿ. ತೊಳೆದು ನೀರೊಳಗೆ ಹಾಕಿ ಇದನ್ನು ಮಾಡ್ರಿ, ಪೇಸ್ಟ್ ಮಾಡಿ ಅಗಳ ಹೇಳಿದ್ನಲ್ಲ ಹಂಗೆ ಕರೆಕ್ಟಾಗಿ ಹಿಂಗೆ ಸೀಳು ಮಾಡಿ ಅದನ್ನು ಹಿಂಗೆ ಕೂದಲ ಹಿಂಗೆ ಸೀಳು ಮಾಡಿ ಕರೆಕ್ಟಾಗಿ ಹಚ್ಕೋರಿ. ಅದನ್ನು ಯಾವೇನು ಹೇಳಿ, 4 ದಾಸವಾಳ ಎಲೆ, 1 ಮುಷ್ಟಿ ದಾಸವಾಳದ ತಪ್ಪಲ, ಅದನ್ನೆರಡು ಮಿಕ್ಸಿ ಒಳಗೆ ಪೇಸ್ಟ್ ಮಾಡಿರಿ. ನೀರ್ಲೆನ ಪೇಸ್ಟ್ ಮಾಡಿ ಅದನ್ನು ಅಪ್ಲೈ ಮಾಡಿರಿ. ಎಲ್ಲ ತಲೆ ಕೂದಲು ಕೆಳಗಿನಿಂದ ಬೇರ್ಗೆಲ್ಲ ಆಗುವಂಗೆ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಡ್ಬೇಕು. ಇದನ್ನು ಅರ್ಧ ಗಂಟೆ ಬಿಟ್ಟು ಉಗುರು ಬಿಸಿ ನೀರಿನೊಳಗೆ ಸ್ನಾನ ಮಾಡಿರಿ. ಇದು ಪೇಸ್ಟ್ ಇಡಾಕೇನು ಹೋಗ್ಬೇಡ್ರಿ. ಮಾಡೋ ದಿವಸನ ಮಾಡ್ಕೋಬೇಕಾಕೈತಿ. ಇದನ್ನು ಅಗದಿ ಈಜಿ. ಮನೆಯೊಳಗೆ ಗಿಡ ಇಲ್ದ್ರೆ ಒಂದು ಗಿಡನೂ ಬೆಳೆಸ್ರಿ. ಗಿಡ ಬೆಳೆಸಿದಂಗೂ ಆಕೈತಿ, ನಿಮ್ಗೆ ಔಷಧಕ್ಕೆ ಯೂಸನು ಆಕೈತಿ. ಅದು ಅಗದಿ ಚಲೋ. ಪ್ರಕೃತಿ ದತ್ತವಾಗಿ ಬಂದದ್ದು ಯಾವ ಕೇಡು ಮಾಡಂಗಿಲ್ಲ ನಮ್ಗೆ. ದೇವ್ರು ಯಾವ್ದು ಪ್ರಕೃತಿ ದತ್ತವಾಗಿ ಕೊಟ್ಟಾನಲ್ಲ, ಯಾವಾಗಲೂ ನಮಗೆ ಕೇಡು ಮಾಡಂಗಿಲ್ಲ. ಇದನ್ನೊಂದು ತಿಳ್ಕೊರಿ ನೀವು. ಈಗ ಬರೇ ಅಡ್ವರ್ಟೈಸಿಂಗ್ ಮರಳಾಗಿದ್ದೇವೆ ನಾವೆಲ್ಲ. ಅದ್ರೊಳಗೆ ಏನೂ ಇರಂಗಿಲ್ಲ. ಮೊದ್ಲಿನ ಮಂದಿ ಈಗ ಸದ್ಯ ನಮ್ಮ ಅವ್ವಾರು 87 ವರ್ಷದವ್ರು ಅದಾರ. 87 ವರ್ಷ
ಇಂಥ ತುರ್ಬೇಕೈತಿ ನಮ್ಮ ಅವ್ವಾರ ಅಷ್ಟು ದಟ್ಟದಾವ ಕೂದ್ಲು. ಮತ್ತು ಬೆಳ್ಳಗಾಗ್ಯಾವ ಅಂದ್ರೂ ಹಂಗೆ ಬಿಳಿ ಸುಣ್ಣ ಹಾಲಿನಂಗನು ಬಿಳುವಾಗಿಲ್ಲ ಇನ್ನೂ. ನಾ ಗ್ರೇ ಕಲರ್ ಅದಾವ ಇನ್ನೂ. ಅವ್ರು ಏನು ಹಚ್ಕೋತಿದ್ರು ಕೊಬ್ಬರಿ ಎಣ್ಣೆ ಬಿಟ್ಟು ಏನು ಮಾಡ್ಕೋತಿದ್ದಿಲ್ಲ ಅವರು. ಇಲ್ಲ ಪ್ರಕೃತಿದತ್ತವಾಗಿ ಹಿಂಗೆ ಮಾಡ್ಕೋತಿದ್ರು ಅವ್ರು. ಈಗ ನಾವೆಲ್ಲ ಅಡ್ವರ್ಟೈಸಕ್ಕೆ ಮರಳಾಗಿ ಇದ್ದು ಕೂದ್ಲಾಸದೆ ಅವು ಶೈನಿಂಗು ಹೋಗಾಕತ್ತಾವ, ಉದುರೇನು ಹೋಗಾಕತ್ತಾವ. ಇವೆರಡು ಟಿಪ್ಸ್ ಮಾತ್ರ ಅಗ್ರಿ ಪರಿಣಾಮಕಾರಿ ಅದಾವು. ಇವನ್ನ ಮಾಡ್ಕೋರಿವ. ಖುಷಿಯಾಗಿರಿ, ಆರಾಮಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದು ವಿಷಯ ತೊಗೊಂಡು ಬರ್ತೇನೆ. ನಮಸ್ಕಾರ.